ಹಲೋ, ಯಾರ್ರೀ? ಹಾಯ್ ಸರ್, ನಮಸ್ತೆ. ವಿಷಯ ಏನಂತ ಹೇಳ್ರಿ. ಸರ್, ನನ್ನ ಹೆಸರು ಶ್ರುತಿ ಅಂತ. ಅದಕ್ಕೆ ನಾನೇನು ಮಾಡಲಿ? ಹಾಗಲ್ಲ ಸರ್, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ನಮ್ಮ ಡ್ಯೂಟಿ. ನಾವು ಡ್ಯೂಟಿಲಿ ಇದ್ದೀವಿ. ಅದೇನು ವಿಷಯ ಅಂತ ಬಗ್ಲಿ. ಸರ್, ನಾನು ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಲೋನ್ ಬೇಕಿತ್ತಾ ಸರ್? ಹಾಂ, ಬೇಕಿತ್ತು. ಎಷ್ಟು ಬೇಕಿತ್ತು ಮತ್ತೆ ಎಷ್ಟು ವರ್ಷಕ್ಕೆ ಬೇಕಿತ್ತು ಸರ್? 1 ಕೋಟಿ ಬೇಕಿತ್ತು. ಆದರೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನು ವಾಪಸ್ ಕೊಡಲ್ವಲ್ಲ. ಹಾಂ, ಲೋನ್ ತಗೊಂಡು ಕಟ್ಟಲ್ಲ ಅಂದರೆ ಹೇಗೆ ಸರ್? ಏಯ್, ಊರಿಗೆ ಲೋನ್ ಕೊಡೋ ನಾನು, ನನಗೆ ಲೋನ್ ಕೊಡೋಕೆ ಬರ್ತೀಯಾ? ಏನಪ್ಪನ್ನ ಬ್ಯಾಂಕ್ ಅವ್ರಿಗೆ ಲೋನ್ ಅಂತೆ. ಹಲೋ ಶ್ರುತಿ ಅವರೇ, ಅದು ನೀವು ಆವಾಗಲೇ ಕಾಲ್ ಮಾಡಿದಾಗ ಏನೋ ಸ್ವಲ್ಪ ಟೆನ್ಷನ್ ಇದೆ, ಅದಕ್ಕೆ ಸ್ವಲ್ಪ ರಾಂಗ್ ಆಗಿ ಮಾತಾಡ್ಬಿಟ್ಟೆ. ಅದೇನೋ ಲೋನ್ ಅಂತಿದ್ದೀರಲ್ಲ, ಒಂದು 10 ಲಕ್ಷ ಲೋನ್ ಸಿಗ್ಬೋದಾ? ನಾಳೆ ಬೆಳಿಗ್ಗೆನೇ ನಿಮ್ಮ ಬ್ಯಾಂಕ್ ಏನಿದೆ ಅಲ್ಲಿಗೆ ನಾನು ಬಂದುಬಿಡ್ತೀನಿ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ನನ್ನ ಸಿವಿಲ್ ಸ್ಕೋರ್ ನೋಡಿದ್ರೆ ನಿಮಗೆ ತಲೆ ಸುತ್ತೋಗುತ್ತೆ, ಆ ಥರ ಇದೆ. ಯಾವ ಶ್ರುತಿ? ಯಾವ ಲೋನು? ವಾ, ನೀವು ಕೂಡ ತಮಾಷೆ ಮಾಡ್ತಿದ್ದೀರಾ? ನೋಡಿ, ನಾನು ಊರಿಗೆಲ್ಲ ಸಾಲ ಕೊಡೋಷ್ಟು ದೊಡ್ಡವನಲ್ಲ. ಏನೋ ಒಂದು ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಅಷ್ಟೇ, ಅದನ್ನು ಸ್ವಲ್ಪ ಮಾಫ್ ಮಾಡಿ. ಅಯ್ಯೋ ಕೃಷ್ಣ, ಬೆಳಿಗ್ಗೆ ತಾನು ಚೆನ್ನಾಗಿರ್ನಲ್ಲ, ಇದ್ದಕ್ಕಿದ್ದಂಗೆ ಏನಾಯ್ತು ಇವನ್ಗೆ? ಹಲೋ ವಿಕ್ರಮ್, ನಾನು ವೇದ. ನೋಡಿ ಶ್ರುತಿ ಅವರೇ, ಈ ತಮಾಷೆ ಎಲ್ಲ ಬೇಡ. ನೋಡಿ, ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಆಯ್ತಾ? ಬೇಕಾದ್ರೆ ನಿಮಗೆ ಸ್ವಲ್ಪ ಕಮಿಷನ್ ಅನ್ಕೊಡ್ತೀನಿ. ಇದು ಪ್ರೊಸೆಸ್ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅಯ್ಯೋ ಕೃಷ್ಣ, ಈ ಮನುಷ್ಯನ್ಗೆ ಏನಾಯ್ತು? ಚೆನ್ನಾಗಿರ್ನಲ್ಲ ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗೆಲ್ಲ ಆಗೋದಾ? ಶ್ರುತಿ ಅವರೇ, ಮಾತಾಡಿ, ಯಾಕೆ ಸುಮ್ಮನೆ ಆದ್ರಿ? ವಿಕ್ರಮ್, ಅಲ್ಲಿ ಬಂದ್ರೆ ನಾನು ಏನೋ ಅವಾಗಿಂದ ನೋಡ್ತಾನೆ ಇದ್ದೀನಿ, ಶ್ರುತಿ ಅಂತ ಈ ತಂತೆ ಕಿತ್ತೋಗಿರೋ ಗಿಟಾರ್ ಇರುತ್ತಲ್ಲ, ಆ ಥರ ಅಪೋಸಿಟ್ ಹೇಳ್ತಿದ್ಯಾ? ಯಾರೋ ಅದು? ನಾನು ವೇದ. ಹಲೋ ವೇದ ಮೇಡಮ್, ಅದು ಏನಾಯ್ತು ಅಂದರೆ, ನೀವು ಫೋನ್ ಮಾಡೋಕ್ಕಿಂತ ಮುಂಚೆ ಶ್ರುತಿ ಅಂತ ಒಬ್ರು ಫೋನ್ ಮಾಡಿದ್ರು. ಬ್ಯಾಂಕಿಂದ ಲೋನ್ ಕೊಡಿಸ್ತೀನಿ ಅಂತ ಹೇಳೋದು. ನನಗೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ಮತ್ತೆ ಅವರೇ ಕಾಲ್ ಮಾಡಿದ್ರು ಅಂತ ಮಾತಾಡ್ತಿದ್ದೆ ಅಷ್ಟೇ. ಯಾಕೋ ದಿನದೆಲ್ಲ ಕುಡ್ದಿರೋ ಹಾಗಿದೆ. ಕುಡ್ದಿಲ್ಲ, ಚಾನ್ಸ್ ಇಲ್ಲ ಅದಕ್ಕೆಲ್ಲ. ನಂಬೋದಾ? ಏನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ? ಸತ್ಯ ಹರಿಶ್ಚಂದ್ರನಿಗೆ ಕಡೆ ತುಂಡು ಅಂತಿದ್ದೀರಾ, ಅದು ನಾನೇ ಮೇಡಮ್. ಅಂದಾಗೆ ಏನು ಬೆಳಗ್ಗೆ ನೆನೆಸ್ಕೊಂಡಿದ್ದೀರಾ? ಅದು ಅಮ್ಮ ಹಾಗೆಲ್ಲ ಮಾತಾಡಿದ್ದಕ್ಕೆ ಬೇಜಾರಾಗಿದ್ರೆ ಅವ್ರ ಕಡೆಯಿಂದ ನಾನು ಸಾರಿ ಕೇಳ್ತೀನಿ. ಅದಲ್ಲೇನು ಬೇಕಾಗಿಲ್ಲ, ನನಗೆ ಬೇಜಾರೇನೂ ಆಗಿಲ್ಲ. ಅದೇ ನಿಮ್ಮ ಅಂಗಡಿಲಿ ಕೆಲಸ ಮಾಡೋ ಅವಕಾಶ ತಪ್ಪೋಯ್ತಲ್ಲ, ಆ ವಿಷಯಕ್ಕೆ ಸ್ವಲ್ಪ ಬೇಜಾರಿದೆ ಅಷ್ಟೇ. ಅಯ್ಯೋ, ಆ್ಯಕ್ಚುಲಿ ಒಂದು ರೀತಿ ಒಳ್ಳೇದಾಯ್ತು ವಿಕ್ರಮ್. ನನಗೂ ನಿನಗೆ ಕೆಲಸಗಳೆಲ್ಲ ಹೇಳಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ವಿಕ್ರಮ್, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಅಂತ ಹೇಳಿ ಮೇಡಮ್. ಅದು ನಿನ್ನ ತಂದೆ ದಾಮೋದರ್ ಅವ್ರ ನಂಬರ್ ಬೇಕಿತ್ತು. ಯಾಕೆ? ಅದು ಅಮ್ಮನ ಒಡವೆ ಬಿಡಿಸ್ಕೋಬೇಕಿತ್ತು. ಅವ್ರ ಮೇಲೆ ಅವ್ರಿಗೆ ತುಂಬ ಸೆಂಟಿಮೆಂಟ್ ಇದೆ ವಿಕ್ರಮ್, ಅದಕ್ಕೋಸ್ಕರ ನಾನು ಇನ್ನೊಂದ್ಸಲ ಮಾತಾಡೋಣ ಅಂತ. ಸರಿ, ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಈ ಬೇತಾಳ ನಮ್ಮಪ್ಪನ ಹತ್ರ ಮಾತಾಡಿದ್ರೆ ನಮ್ಮಪ್ಪ ನನಗೂ ಅವ್ರ ಕಿವಿಗೆ ಹಾಕೊಳಲ್ಲ. ನಾನೇ ಏನಾದರೂ ಮಾಡಬೇಕಲ್ಲ. ನಮ್ಮ ಬೇತಾಳನಿಗೆ ಒಡವೆ ಮೇಲೆ ಸೆಂಟಿಮೆಂಟ್ ಜಾಸ್ತಿನೇ ಇದೆ. ಎಷ್ಟೇ ಆದರೂ ತಾಯಿ ಪ್ರೀತಿ ಅಲ್ವಾ? ನನಗೆ ನನ್ನ ತಾಯಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದೇ ಥರ ಬೇತಾಳನಿಗೂ. ಅದೊಂದು ಚಿಕ್ಕ ಡಿಫ್ರೆನ್ಸ್ ಅಷ್ಟೆ. ನನ್ನ ತಾಯಿ ನನ್ನ ಪಕ್ಕ ಇಲ್ಲ, ಅವಳ ತಾಯಿ ಅವಳ ಜೊತೆಗೆ ಇದ್ದಾರೆ.